ನಮಸ್ಕಾರ ಗೆಳೆಯರೆ. ಕಳೆದ ಲಾಸ್ಟ್ ವಿಡಿಯೋದಲ್ಲಿ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ನೋಟಿಫಿಕೇಷನ್ನು 2026 ನೋಟಿಫಿಕೇಷನ್ ಬಗ್ಗೆ ಹೇಳಿದ್ದೆ. ಫಸ್ಟ್ ಕ್ಲಾಸ್ ಎಲಿಜಿಬಿಲಿಟಿ, ಸೆಕೆಂಡ್ ಕ್ಲಾಸ್ ಎಲಿಜಿಬಿಲಿಟಿ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ಫಸ್ಟ್ ಕ್ಲಾಸ್ ಅಮೌಂಟ್ ಎಷ್ಟು ಪೇಮೆಂಟ್ ಮಾಡಬೇಕು, ಸೆಕೆಂಡ್ ಕ್ಲಾಸ್ ಅಮೌಂಟ್ ಎಷ್ಟು ಪೇಮೆಂಟ್ ಮಾಡಬೇಕು ಅಂತ, ಮತ್ತು ಜೊತೆಗೆ ತುಂಬ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಬನ್ನಿ ಗೆಳೆಯರೆ, ತಿಳ್ಕೊಳ್ಳೋಣ. ಬನ್ನಿ ಗೆಳೆಯರೆ, ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸಿಗೆ ಸಾಮಾನ್ಯ ಸೂಚನೆಗಳು ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ನಂಬರ್ 1, ಅಭ್ಯರ್ಥಿಗಳು ಪರೀಕ್ಷೆಯ ನಿಗದಿತ ಅರ್ಜಿ ನಮೂನೆ ಫಾರಂ ನಂಬರ್ A1, ಫಾರಂ ನಂಬರ್ A2 ಅನ್ನು ಇಲಾಖೆ ವೆಬ್ಸೈಟ್ esurksha.karnataka.government.in ಇಂದ ಡೌನ್ಲೋಡ್ ಮಾಡಿಕೊಳ್ಳಿ. ಏನು ಹೇಳಿದ್ದೆ, ಫಾರಂ ನಂಬರ್ A ಬಂದುಬಿಟ್ಟು ಫಸ್ಟ್ ಕ್ಲಾಸ್ ಅವರು ಡೌನ್ಲೋಡ್ ಮಾಡ್ಕೊಳ್ಳಿ. ಫಾರಂ ನಂಬರ್ A ಬ್ರ್ಯಾಕೆಟ್ನಲ್ಲಿ 2 ಏನಿದೆಯಲ್ಲ, ಅದು ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಅವರು ಡೌನ್ಲೋಡ್ ಮಾಡ್ಕೊಳ್ಬೇಕು. ಇಷ್ಟು ನಂಬರ್ 1 ಆಯಿತು. ನಂಬರ್ 2 ಬಂದುಬಿಟ್ಟು, ಅಭ್ಯರ್ಥಿಗಳು ಪ್ರತಿಯೊಂದು ಅರ್ಜಿಯೊಂದಿಗೆ ಅಗತ್ಯ ಶುಲ್ಕವನ್ನು ನಿರ್ದಿಷ್ಟವಾದಂಥ ಚಾನಲ್ನಲ್ಲಿ, ಯಾವ ಚಾನಲ್ನಲ್ಲಿ ಅಂತಂದ್ರಿಗಿನ ನೀವು ಎಲ್ಲಿಗೊಳ್ಬೇಕು, k2.karnataka.gov.in ವೆಬ್ಸೈಟಿಗೆ ಹೋದರೆ ಅಲ್ಲಿ ಕೆಲವೊಂದು ಫಾರ್ಮೆಟ್ ಎಲ್ಲ ಇರುತ್ತೆ. ಅದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಯಾವ ಥರ ಪೇಮೆಂಟನ್ನು ಪೇ ಮಾಡಬೇಕು, ಆಮೇಲೆ ಯಾವ ಥರ ಬೆಂಗಳೂರು ಅರ್ಬನ್ ತೊಗೊಳ್ಬೇಕು, ನೆಕ್ಸ್ಟು ಕೆಲವೊಂದು ನೋಟಿಫಿಕೇಷನ್ ಎಲ್ಲ ಇರ್ತದೆ. ಅದರಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಗೊತ್ತಿದ್ದವರು ಅಪ್ಲೈ ಮಾಡ್ಬೋದು, ಇಲ್ಲ ಅಂತಂದರೆ ನಮ್ಮ ವಿಡಿಯೋ ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು, ಫಸ್ಟ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಪರೀಕ್ಷೆ ಶುಲ್ಕ ಬಂದುಬಿಟ್ಟು 1180 ರೂಪಾಯಿ, ಸೆಕೆಂಡ್ ಕ್ಲಾಸ್ ಬಂದುಬಿಟ್ಟು 708 ರೂಪಾಯಿನ ಪೇಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಂಬರ್ 3, ಅರ್ಜಿಯೊಂದಿಗೆ ಕಡ್ಡಾಯವಾಗಿ ಅರ್ಜಿದಾರರ ಇತ್ತೀಚಿನ ಭಾವಚಿತ್ರದ 2 ಪ್ರತಿಗಳು, ಅಂದರೆ ಪಾಸ್ಪೋರ್ಟ್ ಸೈಜಿಂದ ಏನಿರ್ತದಲ್ಲ, 50 mm 65 mm ಅಂತಂದರೆ ಫೋಟೋ ಸ್ಟುಡಿಯೋದಲ್ಲಿ ನಾರ್ಮಲಾಗಿ ಇನ್ ಜನರಲ್ ಅದನ್ನು ಕೊಡ್ತಾರೆ, ಲಗತ್ತಿಸಬೇಕು. ಭಾವಚಿತ್ರದ ಹಿಂದುಗಡೆಯಲ್ಲಿ ಅರ್ಜಿದಾರರ ಸಹಿ ಮಾಡಬೇಕು. ಅಂದರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಒಂದನ್ನು ಗಮ್ ಹಾಕಿ ಅಂಟಿಸೋ ಥರ ಒಂದಿರುತ್ತೆ, ಜೊತೆಗೆ 2 ನಿಮ್ಮದು ಭಾವಚಿತ್ರೆಯನ್ನು, ಅಂದರೆ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋದಲ್ಲಿ ನಿಮ್ಮದು ಹಿಂದುಗಡೆ ನಿಮ್ಮದು ಕಂಪ್ಲೀಟಾಗಿ ಹೆಸರು ಬರೆದು ಜೊತೆಗೆ ನಿಮ್ಮದು ಸಿಗ್ನೇಚರ್ ಮಾಡಬೇಕು ಅಂತೇಳ್ಬಿಟ್ಟು ಈ ನಂಬರ್ 3ನಲ್ಲಿ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟು, ಅರ್ಜಿಯಲ್ಲಿ ಅಭ್ಯರ್ಥಿಯು ಭರ್ತಿ ಮಾಡಬೇಕಾದ ನಮೂನೆಯ ಭಾಗವನ್ನು ಭರ್ತಿ ಮಾಡಿ ಅದರ ಮೇಲೆ ಸಹಿ ಮಾಡಬೇಕು, ಹಾಗೂ ಅದರ ಕೆಳಗಡೆ ಅಭ್ಯರ್ಥಿಗೆ ಸೇವಾ ಪ್ರಮಾಣ ಪತ್ರ ನೀಡಿ ಸಹಿ ಮಾಡಿದ ವ್ಯಕ್ತಿಯೇ ಸಹಿ ಮಾಡಿ ದೃಢೀಕರಿಸತಕ್ಕದ್ದು. ಅಂದರೆ ಇದ್ರದ್ದು ಮೀನಿಂಗ್ ಹೇಳ್ಬಿಡ್ತೀನಿ ನೋಡು. ನಿಮ್ದು ಏನು ಅಭ್ಯರ್ಥಿ, ನಿಮ್ಮದೆಲ್ಲ ಅಪ್ಲಿಕೇಶನ್ ಫಾರಮ್ನ ಏನೇನಿದೆ, ಆಮೇಲೆ ನಿಮ್ದು ಎಕ್ಸ್ಪೀರಿಯನ್ಸ್ ಅದನ್ನೆಲ್ಲ ಮೆನ್ಷನ್ ಮಾಡಿರ್ತೀರಿ, ಸರ್ಟಿಫಿಕೇಟ್ಗಳನ್ನ ಮೆನ್ಷನ್ ಮಾಡಿರ್ತೀರಿ, ನೀವು ಯಾವ 10th ಸರ್ಟಿಫಿಕೇಟ್ ನಂಬರು ಅದನ್ನೆಲ್ಲ ಮೆನ್ಷನ್ ಮಾಡಿರ್ತೀರಿ, ITIದು ಸರ್ಟಿಫಿಕೇಟ್ ನಂಬರೆಲ್ಲ ಮೆನ್ಷನ್ ಮಾಡಿರ್ತೀರಿ. ಅದೆಲ್ಲ ಫಾರಮ್ಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಅಂದರೆ ನಿಮ್ಮ ಕಂಪ್ನಿ ಕಡೆಯಿಂದ ಏನು ಕೊಟ್ಟಿರ್ತಾರಲ್ಲ, ಆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಮೇಲೆ ನಿಮ್ಮ HOD ಆಗಲಿ, ಆಮೇಲೆ ನಿಮ್ಮ ಮ್ಯಾನೇಜರ್ಗಳಾಗಲಿ ಅರ್ಹತೆ ಇದೇನೆ ಅಂತ ಹೇಳ್ಬಿಟ್ಟು ಒಂದು ಸಿಗ್ನೇಚರ್ ಮಾಡಿರ್ತಾರೆ. ಆ ಪರ್ಸನ್ನೇ, ಆ ನಿಮ್ಮ HOD ಆಗಲಿದ್ರ ಮ್ಯಾನೇಜರ್ ಆಗಲಿ, ಆ ಪರ್ಸನ್ನು ಈ ಅರ್ಜಿ ಭರ್ತಿ ಮಾಡಿದ್ರ ಮೇಲೆ ಸಿಗ್ನೇಚರ್ ಮಾಡಬೇಕು ಅಂತೇಳ್ಬಿಟ್ಟು 4th ಹೇಳಿಕೊಟ್ಟಿದ್ದೇನೆ. ನೆಕ್ಸ್ಟು 5th ಪಾಯಿಂಟ್ ಏನಿದೆ, ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಅಭ್ಯರ್ಥಿಯ ಪ್ರಾಯೋಗಿಕ ಅನುಭವದ ಸೇವಾ ಪ್ರಮಾಣ ಪತ್ರ ಮೂಲ ಪ್ರತಿಯನ್ನು ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. ಏನಿದೆ, ನಿಮಗೆ ಆ ಅರ್ಜಿ ಜೊತೆಗೆ ಏನು ಅಟ್ಯಾಚ್ ಮಾಡಬೇಕು, ಒಂದು ನಿಮ್ದು ಆಲ್ರೆಡಿ ಫಾರ್ಮೆಟಲ್ಲಿ ನಿಮ್ಮ ನೋಟಿಫಿಕೇಷನಲ್ಲಿ ನಿಮಗೆ ಒಂದು ಯಾವ ಥರ ನೀವು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಳ್ಬೇಕು ಅಂತೇಳಿ ನೋಟಿಫಿಕೇಷನಲ್ಲಿ, ಆಮೇಲೆ ಡೌನ್ಲೋಡಲ್ಲೇ ನಾನು ನಿಮಗೆ ಹೇಳಿದ್ದೀನಿ. ಇಲ್ಲಾಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲೇ ಅದನ್ನು ಡೀಟೇಲಾಗಿ ಯಾವ ಥರ ಬೇಕು ಅಂತೇಳ್ಬಿಟ್ಟು ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಆಯ್ತು ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋ ಅದನ್ನು ಮಾಡ್ತೀನಿ. ಆದರೆ ಅನುಭವ ಸೇವಾ ಪ್ರಮಾಣ ಪತ್ರ ಮೂಲ ಪ್ರತಿ, ಅಂದರೆ ನಿಮ್ಗೆ ಏನು ಆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ನಿಮ್ಮದು ಕಂಪ್ನಿಯಿಂದ ಏನು ಕೊಡ್ತಾರಲ್ಲ, ಅದನ್ನು ಕಡ್ಡಾಯವಾಗಿ ಆ ನೋಟಿಫಿಕೇಷನ್ಗೆ ನೀವು ಟ್ಯಾಗ್ ಮಾಡಬೇಕಾಗುತ್ತೆ. ಅಂದರೆ ಅದೊಂದು. ಆಮೇಲೆ ನೆಕ್ಸ್ಟ್ 6th ಪಾಯಿಂಟು ವೆರಿ ಇಂಪಾರ್ಟೆಂಟ್ ಇದೆ, ಶೈಕ್ಷಣಿಕ ಅರ್ಹತೆ. ನೀವು 10th ಪಾಸ್ ಆಗಿರ್ತಕ್ಕಂತಹ ಅಂಕಪಟ್ಟಿ, ಅಂದರೆ
ಆ ಮಾರ್ಕ್ಸ್ ಕಾರ್ಡು, ಪ್ರಮಾಣ ಪತ್ರ, ITI ಪ್ರಮಾಣ ಪತ್ರ, ಮಾರ್ಕ್ಸ್ ಕಾರ್ಡು, ಜನ್ಮ ದಿನಾಂಕ ಧೃವೀ ಪತ್ರ ಅಂದರೆ ಏನಂತಂದರೆ ನಿಮ್ಮದು ಡೇಟ್ ಆಫ್ ಬರ್ತ್ ಇರಬೇಕು, ಡ್ರೈವಿಂಗ್ ಲೈಸೆನ್ಸು, ಆಧಾರ್ ಕಾರ್ಡು, ಒಟ್ಟು ಏನಿರಬೇಕು ಆ ಒಂದು ಸರ್ಟಿಫಿಕೇಟಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ ಇರಬೇಕು. ಎಲ್ಲ ಮೂಲ ಪತ್ರಗಳಿಗೆ ಸಂಬಂಧಿಸಿದಂತೆ ಪ್ರತಿ ದಾಖಲೆಯ ದೃಢೀಕರಿಸಿದ ಮೂಲ ಪತ್ರವನ್ನು ಲಗತ್ತಿಸಿ ಸಲ್ಲಿಸಬೇಕು. ಈ ದೃಢೀಕರಣವನ್ನು ಅಭ್ಯರ್ಥಿಗೆ ಸೇವಾ ಪ್ರಮಾಣ ಪತ್ರ ನೀಡಿದ ಸಹಿ ಮಾಡಿದ ವ್ಯಕ್ತಿಯೇ ಸಹಿ ಮಾಡಿ ದೃಢೀಕರಿಸಬೇಕು. ಸೇಮ್ ಏನು ಹೇಳಿದಾನಲ್ಲ ಮೇಲಿನ ಪಾಯಿಂಟಲ್ಲಿ ಅದೇ ಪಾಯಿಂಟೇ. ನಿಮ್ಮದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟಲ್ಲಿ ಯಾರು ಮ್ಯಾನೇಜರ್ ಸಿಗ್ನೇಚರ್ ಮಾಡಿರ್ತಾನಲ್ಲ ಆ ಸಿಗ್ನೇಚರೇ ಅದಕ್ಕೆ ಅಟೆಸ್ಟೆಡ್ ಆಗಿ ಮಾಡಿರಬೇಕು ಅಂತ ಹೇಳಿಬಿಟ್ಟು 6th ಪಾಯಿಂಟಲ್ಲಿ ಹೇಳಿದ್ದಾರೆ. ನೆಕ್ಸ್ಟು ಪರೀಕ್ಷಾ ಸಮಯದಲ್ಲಿ ಎಲ್ಲ ಮೂಲ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಹಾಜರಿಪಡಿಸಬೇಕು. ಅಂದರೆ ಇದ್ರದ್ದು ಅರ್ಥ ಏನಂತಂದರೆ ಯಾವ ಟೈಮಲ್ಲಿ ನೀವು ಎಕ್ಸಾಮಿಗೆ ಹೋಗ್ತಿರಲ್ಲ ಆ ಟೈಮಲ್ಲಿ 10th ಮಾರ್ಕ್ಸ್ ಕಾರ್ಡು ಒರಿಜಿನಲ್ಲು ಏನು ನೀವು ಜಿರಾಕ್ಸ್ ಹಾಕಿರ್ತೀರ, 10th ಮಾರ್ಕ್ಸ್ ಕಾರ್ಡ್ ಆಗಲಿ ITI ಅದಾಗಲಿ, ಆದರೆ ಪರೀಕ್ಷಾ ಸಮಯದಲ್ಲಿ ಮೂಲ 10th ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಇರಬೇಕು, ಆಮೇಲೆ ITIದು ಒರಿಜಿನಲ್ ಇರಬೇಕು, ನೆಕ್ಸ್ಟು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನೀವು ಏನು ಕಳಿಸಿರ್ತೀರಲ್ಲ ಅದು ಒಂದು ಒರಿಜಿನಲ್ ಆಗಿರಬೇಕು. ಇನ್ನು ನೆಕ್ಸ್ಟು ಅದಕ್ಕೆ ನೀವು ಏನೇನು ಲಗತ್ತಿಸಿರ್ತಾರೋ ಅವೆಲ್ಲ ಅದು ಕಂಪಲ್ಸರಿ ಒರಿಜಿನಲ್ ಸರ್ಟಿಫಿಕೇಟ್ಗಳನ್ನ ತೊಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು 7th ಪಾಯಿಂಟಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟು 8ನೇ ಪಾಯಿಂಟ್ ಏನದಲ್ಲ, ಇಷ್ಟಕ್ಕೆ ಮುಂಚೆ ನೀವು ಈ ಪಾಯಿಂಟ್ನ ನೀವು ಮೆನ್ಷನ್ ಮಾಡಿಲ್ಲ, ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಏನು ಕೊಟ್ಟಿದ್ದಾನೆ ಈ ಸರಿ ಮಾತ್ರ 2026ನೇ ನೋಟಿಫಿಕೇಷನಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದರೆ, ಕಾರ್ಖಾನೆಯವರು ನೀಡಿದ ಸೇವಾ ಅನುಭವ ಪ್ರಮಾಣ ಪತ್ರವನ್ನು ಸೇವೆ ಸಲ್ಲಿಸಿದ ಕಾರ್ಖಾನೆಯ ಸ್ಥಾಪಿತ ಸ್ಥಳಕ್ಕೆ ಸಂಬಂಧಿಸಿದ ಬಾಯ್ಲರ್ ಇಲಾಖೆಯ ವಿಭಾಗೀಯ ಕಚೇರಿಯ ಅಧಿಕಾರಿಯಿಂದ ದೃಢೀಕರಿಸಿ ಸಹಿ ಮತ್ತು ಮೊಹರು ಲಗತ್ತಿಸಬೇಕು. ಇದು ಏನಂದರೆ ಏನು ನಾವು ಕಂಪನಿ ಕಡೆಯಿಂದ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತೊಗೊಂಡಿರ್ತೀವಿ, ಜೊತೆಗೆ ನಮ್ಮ ಮ್ಯಾನೇಜರ್ HOD ಅವ್ರದ್ದು ಸಿಗ್ನೇಚರ್ ತೊಗೊಂಡಿರ್ತೀವಿ, ಆಮೇಲೆ ಜೊತೆಗೆ ಅದೇ ಎಕ್ಸ್ಪೀರಿಯನ್ಸ್ನಲ್ಲಿ ಓನರ್ ಕಡೆಯಿಂದ ಸೀಲು ಸಿಗ್ನೇಚರ್ ತೊಗೊಂಡಿರ್ತೀವಿ. ಅದಾದಮೇಲೆ ನಾವೇನು ಮಾಡಬೇಕಾಗಿದೆ, ಆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ನಿಮ್ಮ ಡಾಕ್ಯುಮೆಂಟು, ಆಮೇಲೆ ನಾವು ಚಾನಲ್ ಕಟ್ಟಿದ್ದು DD ಅದಕ್ಕೆ ಸಂಬಂಧಪಟ್ಟಿದ್ದು ಚಾನಲ್ಲು, ಇದನ್ನೆಲ್ಲ ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ನಮ್ಮ ಡಿವಿಷನ್ ಅಂದರೆ ನಾವು ಯಾವ ವರ್ಕ್ ಮಾಡ್ತಾ ಇರ್ತೀವಲ್ಲ ಬಾಯ್ಲರ್ ಡಿವಿಷನಲ್ಲಿ, ಅದಕ್ಕೆ ಆ್ಯನ್ಯುವಲ್ ಇನ್ಸ್ಪೆಕ್ಷನ್ ಅಂತ ಹೇಳ್ಬಿಟ್ಟು ಎಲ್ಲಿ ನಾವು ಹೋಗ್ತೀವಿ ನೋಡಿ, ಯಾವ ಡಿವಿಷನಿಗೆ ಹೋಗ್ತೀವಲ್ಲ ಆ ಡಿವಿಷನಲ್ಲಿ ಹೋಗಿ ಅದಕ್ಕೆ ಸಂಬಂಧಪಟ್ಟಂಥ ಬಾಯ್ಲರ್ ಇನ್ಸ್ಪೆಕ್ಟರು ಅವ್ರ ಕಡೆಯಿಂದ ನಾವೇನು ಮಾಡಬೇಕು, ಸೀಲು ಸಿಗ್ನೇಚರು ಹಾಕ್ಸ್ಕೊಂಡು ಬರಬೇಕು. ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡು ಬಂದ ಮೇಲೆ ಇನ್ನು ಉಳಿಕಿದ್ದು ಡಾಕ್ಯುಮೆಂಟ್ ಎಲ್ಲದನ್ನು ನಾವು ಸೆಂಡ್ ಮಾಡಬೇಕು. ಈ ಥರದ್ದು ಇದೇ ಫಸ್ಟ್ ಟೈಮು ಬಾಯ್ಲರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಫಸ್ಟ್ ಕ್ಲಾಸಿಗೆ ಸೆಕೆಂಡ್ ಕ್ಲಾಸಿಗೆ ಈ ಒಂದು ಹೊಸ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಇದು ಮಾತ್ರ ಕಂಪಲ್ಸರಿಯಾಗಿ ಮಾಡಬೇಕಿದು. ಮತ್ತು 9ನೇ ಪಾಯಿಂಟ್ ಏನು ಕೊಟ್ಟಿದ್ದಾನೆ ಅಂತಂದರೆ, ಮೊದಲನೇ ದರ್ಜೆ ಬಾಯ್ಲರ್ ಅಟೆಂಡೆಂಟ್ ಪರೀಕ್ಷೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 2ನೇ ದರ್ಜೆ ಬಾಯ್ಲರ್ ಅಟೆಂಡೆಂಟ್ ಪ್ರಮಾಣ ಪತ್ರದ ವಿವರವನ್ನು ಅರ್ಜಿ ನಮೂನೆ A1 ರ ಭಾಗ 2 ರಲ್ಲಿ ನಮೂದಿಸಿ ಹಾಗೂ ಅರ್ಜಿಯೊಂದಿಗೆ 2ನೇ ದರ್ಜೆ ಮೂಲ ಬಾಯ್ಲರ್ ಅಟೆಂಡೆಂಟ್ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಈ ಪಾಯಿಂಟ್ ಬಂದ್ಬಿಟ್ಟು ಫಸ್ಟ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ಗೆ ಯಾರು ಅಪ್ಲೈ ಮಾಡ್ತಾ ಇದ್ದೀರಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು. ಇದು ಏನಂತಂದರೆ, ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಸರ್ಟಿಫಿಕೇಟ್ನ ಮೂಲ ಪತ್ರವನ್ನು ಅವರಿಗೆ ಅಟ್ಯಾಚ್ ಮಾಡಿ ಕಳಿಸಬೇಕು. ಮೂಲ ಪತ್ರ ಅಂತಂದರೆ ಒರಿಜಿನಲ್ ಸರ್ಟಿಫಿಕೇಟ್ನ ನಾವು ಕಳಿಸಬೇಕು. ಯಾವುದು ಫಸ್ಟ್ ಕ್ಲಾಸ್ಗೆ ನಾನು ಏನಂತ ಹೇಳಿದ್ದೆ, ನಮೂನಿ A1 ಇದರಲ್ಲಿ ಭಾಗ 2 ಅಂದರೆ ಪಾರ್ಟ್ 1 ಪಾರ್ಟ್ 2ನಲ್ಲಿ ನಿಮ್ಮದು ಅದರದ್ದು ಸೆಕೆಂಡ್ ಕ್ಲಾಸಿಂದು ಡೀಟೇಲ್ ಎಲ್ಲ ಮೆನ್ಷನ್ ಮಾಡಬೇಕಾಗತ್ತೆ. ಅದನ್ನು ನಾನು ನೀವು ಕಮೆಂಟ್ ಬೇಕು ಅಂತಂದರೆ ಕಮೆಂಟ್ ಮಾಡಿರಿ, ನಾನು ನೆಕ್ಸ್ಟ್ ವಿಡಿಯೋ ಮಾಡಿಕೊಡ್ತೀನಿ ಅದನ್ನು. ನೆಕ್ಸ್ಟು 10ನೇದು ಪಾಯಿಂಟ್ ಬಂದ್ಬಿಟ್ಟು, ಪರೀಕ್ಷೆಗೆ ಪ್ರವೇಶ ಪಡೆಯಲು ಉದ್ದೇಶದಿಂದ ಸುಳ್ಳು ಮಾಹಿತಿ ನೀಡುವ ಯಾವುದೇ ಅಭ್ಯರ್ಥಿ ವ್ಯಕ್ತಿಯನ್ನು ಕಾನೂನು ಕ್ರಮಕ್ಕೆ ಒಳಪಡಿಸಲಾಗುತ್ತದೆ. ಅಂದರೆ ಯಾವುದೇ ಥರದ್ದು ಸುಳ್ಳು ಡಾಕ್ಯುಮೆಂಟ್ ಆಗಲಿ, ಇಲ್ಲಂತಂದರೆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೇ ಇಲ್ಲ, ಏನೋ ಸರ್ಟಿಫಿಕೇಟ್ಗೋಸ್ಕರ ಏನಾದರೂ ಮಾಹಿತಿ ಇತ್ತಂತಂದ್ರೆಗಿನ ಅದನ್ನು ಪರಿಗಣಿಸೋದಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 11th ಪಾಯಿಂಟು, ಅರ್ಜಿಯು
ಅಪೂರ್ಣವಾಗಿದ್ದಲ್ಲಿ ಅಥವಾ ಮೇಲಿನ ಸೂಚನೆಯನ್ನು ಪಾಲಿಸದೆ ಸಲ್ಲಿಸಿದಲ್ಲಿ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ಅಂದರೆ ಯಾವುದೇ ಥರದ್ದು ಇವಾಗ ಸಿಗ್ನೇಚರ್ ಇಲ್ಲ ಅಥವಾ ಮ್ಯಾನೇಜರ್ ಸಿಗ್ನೇಚರ್ ಇಲ್ಲ, ಇಲ್ಲ ಓನರ್ದು ಸಿಗ್ನೇಚರ್ಗಳಿಲ್ಲ, ಸೀಲ್ ಇಲ್ಲ, ಜೊತೆಗೆ ನಾವೇನು ಮಾಡ್ತೀವಿ ನಾರ್ಮಲಾಗಿ ಓನರ್ ಸಿಗ್ನೇಚರ್ ಅದನ್ನಷ್ಟೇ ಮಾಡಿಸಿ ಕಳಿಸಿದ್ರಲ್ಲ. 8ನೇ ಪಾಯಿಂಟ್ ಹೇಳಿದನಲ್ಲ, ಇದು ತುಂಬ ಇಂಪಾರ್ಟೆಂಟು. ಅದು ಇಲ್ಲ ಅಂತಂದ್ರಿಗಿನ ತಿರಸ್ಕರಿಸಲಾಗುತ್ತೆ, ಅರ್ಜಿಯನ್ನು ತಿರಸ್ಕರಿಸಲಾಗುತ್ತೆ. ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳಿದ್ದೀನಿ ಅಂತಂದರೆ ಈ ಒಂದು ಕಾರಣಕ್ಕೋಸ್ಕರ. ಓಕೆ, ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕು. ಅದರ ನೀಟಲ್ಲಿ ನಿಮ್ಮ ಹೆಸರು, ವಿಳಾಸ, ಆಮೇಲೆ ನಿಮ್ಮದು ಡಾಕ್ಯುಮೆಂಟು, ಆಮೇಲೆ ನಿಮ್ಮದು ಎಕ್ಸ್ಪೀರಿಯನ್ಸ್, ಆಮೇಲೆ ಟೋಟಲ್ ಎಕ್ಸ್ಪೀರಿಯನ್ಸು ಇದನ್ನೆಲ್ಲ ಮೆನ್ಷನ್ ಮಾಡಿ ಆದಮೇಲೆ ನಿಮ್ಮದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಸಿಗ್ನೇಚರ್ ತೊಗೊಂಡು, ಓನರ್ ಸಿಗ್ನೇಚರ್ ತೊಗೊಂಡು, HOD ಸಿಗ್ನೇಚರ್ ತೊಗೊಂಡು, ಮತ್ತು ನಿಮ್ಮದು ಬಾಯ್ಲರ್ ಡಿವಿಷನ್ ಯಾವ ಡಿವಿಷನ್ ನಿಮ್ಮದು ಬರುತ್ತೆ, ನಿಮ್ಮ ಫ್ಯಾಕ್ಟ್ರಿ ಯಾವ ಡಿವಿಷನಲ್ಲಿ ಬರುತ್ತಲ್ಲ ಆ ಡಿವಿಷನಲ್ಲಿ ಹೋಗಿ, ಆಮೇಲೆ ಬಾಯ್ಲರ್ ಇನ್ಸ್ಪೆಕ್ಟರ್ದು ಅದಕ್ಕೆ ಸಂಬಂಧಪಟ್ಟಂಥ ಡೆಪ್ಯೂಟಿ ಸೀನಿಯರ್ ಮ್ಯಾನೇಜರ್ಗಳದ್ದು ಅವ್ರದ್ದು ಅಲ್ಲಿ ಆಲ್ರೆಡಿ ಗೊತ್ತಾಗುತ್ತೆ ಹೋದರೆ, ಸೀಲು ಸಿಗ್ನೇಚರ್ ತೊಗೊಂಡು ಇವನ್ನೆಲ್ಲ ಡಾಕ್ಯುಮೆಂಟು ಕಲೆಕ್ಟ್ ಮಾಡಿ ಲೆಟರ್ಗಳೆಲ್ಲ ಹಾಕಿ ಭರ್ತಿ ಮಾಡಿದ ಅರ್ಜಿಯನ್ನು ದಿನಾಂಕ 16/3/2026 ಸಮಯ ಅಂದರೆ ಆ ಡೇಟ್ ಒಳಗಾಗಿ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಯಾವುದು ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರು ಮತ್ತು ಸದಸ್ಯ ಕಾರ್ಯದರ್ಶಿ, ಬಾಯ್ಲರ್ ಅಟೆಂಡೆಂಟ್, ಪರೀಕ್ಷಾ ಮಂಡಳಿ, ಕಲ್ಯಾಣ ಸುರಕ್ಷಾ ಭವನ, ನೆಲಮಹಡಿ, ಡೈರಿ ವೃತ್ತ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು 560029 ಈ ವಿಳಾಸಕ್ಕೆ ನೀವು ಕಳಿಸಬೇಕಾಗ್ತದೆ. ಜೊತೆಗೆ ಲಾಸ್ಟ್ ಪಾಯಿಂಟ್ ಏನು ಕೊಟ್ಟಿದ್ದಾನೆ, ಅರ್ಜಿಗಳನ್ನು ಸ್ವೀಕರಿಸಲು ಕಡೆಯ ದಿನಾಂಕ 16/3/2026 ಆಗಿರುತ್ತದೆ. ಕಡೆಯ ದಿನಾಂಕ ನಂತರ ತಲುಪಿದ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. ಕೊನೆಯ ದಿನಾಂಕದಂದು ಸಾರ್ವಜನಿಕ ರಜೆಯಾಗಿದ್ದು ಪಕ್ಷದಲ್ಲಿ ನಂತರದ ದಿನಾಂಕವನ್ನು ಕೊನೆಯ ದಿನಾಂಕವೆಂದು ಪರಿಗಣಿಸಲಾಗುತ್ತದೆ. ನೀವು ಅಲ್ಲಿವರೆಗೆ ಚಾನ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ನೀವು ಡೌನ್ಲೋಡ್ ಮಾಡಿಕೊಂಡು ಫಿಲಪ್ ಎಲ್ಲ ಮಾಡಿಕೊಂಡು ಸಿಗ್ನೇಚರ್ಗಳೆಲ್ಲ ತೊಗೊಂಡು ಆದಷ್ಟು ಬೇಗ ನೀವು ಕಳಿಸ್ಕೊಟ್ಬಿಟ್ರೆ ಆದಷ್ಟು ಚಾನ್ಸ್ ಎಲ್ಲ ತೊಗೊಳಕ್ಕೆ ಹೋಗ್ಬಿಡ್ರಿ. ಆದಷ್ಟು ಬೇಗ ಡೌನ್ಲೋಡ್ ಮಾಡ್ಕೊಳ್ರಿ, ಫಿಲಪ್ ಮಾಡ್ಕೊಳ್ರಿ. ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಆದಷ್ಟು ನಿಮಗೆ ಹೆಲ್ಪ್ಫುಲ್ ಆಗೋಂಥ ವೀಡಿಯೋಗಳ್ನ ಕಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಗೆಳೆಯರೇ.